ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ಪು ಹೆಸರು ಕಾಳಿಂದ ಹೆಲ್ದಿಯಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ನ ಇನ್ಸ್ಟೆಂಟಾಗಿ ಅಂದರೆ 10 ನಿಮಿಷದಲ್ಲಿ ಗರಿಗರಿಯಾಗಿರ್ತಕ್ಕಂಥ ಕ್ರಿಸ್ಪಿಯಾಗಿರ್ತಕ್ಕಂಥ ಬನ್ ರೀತಿಯಲ್ಲಿರ್ತಕ್ಕಂಥ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ಈ ಒಂದು ರೆಸಿಪಿಗೆ ಯಾವುದೇ ರೀತಿಯ ಮೊಸರಾಗಲಿ ಅಥವಾ ಅಕ್ಕಿ ಆಗಲಿ ಬಳಸಿರೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ನಾವು ಈ ಹೆಸರು ಕಾಳು ಮಿನಿ ಪಡ್ಡನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಹೋಲ್ ನೈಟು 1 ಕಪ್ ಆಗುವಷ್ಟು ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೆ. ನಿಮಗೇನಾದರೂ ಮಧ್ಯಾಹ್ನ ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೊಳ್ಳೋದಾಯಿತು ಅಂತಂದರೆ ಒಂದು 2ರಿಂದ 3 ತಾಸಾದರೂ ಈ ಒಂದು ಕಾಳುಗಳನ್ನ ನೆನೆಸ್ಕೊಳ್ಬೇಕು. ನೋಡಿ, ಹೆಸರು ಕಾಳನ್ನ ನಾನಿಲ್ಲಿ ಇಡೀ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಬೆಳಗಿನ ನಾಷ್ಟಕ್ಕೋಸ್ಕರ. ಇವಾಗ ಇದರಲ್ಲಿರ್ತಕ್ಕಂಥ ನೀರನ್ನ ನಾವು ತೆಗೆದುಬಿಡೋಣ. ನೋಡಿ, ನೀರನ್ನ ತೆಗೆದಿದ್ದಾಗಿದೆ. ಹೆಸರು ಕಾಳು ಕೂಡ ಕರೆಕ್ಟಾಗಿ ಉಬ್ಕೊಂಡಿರಿದೆ. ನೋಡಿ, ಈ ರೀತಿಯಾಗಿ ಉಬ್ಕೊಂಡಿರಬೇಕು. ಒಂದು 3ರಿಂದ 4 ತಾಸು ನೆನೆಸ್ಕೊಂಡ್ರೂ ಕೂಡ ಇದೇ ರೀತಿಯಲ್ಲಿ ಉಬ್ಕೊಂಡಿರುತ್ತೆ. ಇವಾಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು, ನುಣ್ಣಗೆ ರುಬ್ಕೊಳ್ಬೇಕು. ನಾನಿಲ್ಲಿ ಮತ್ತೆ ಮೆಜರ್ಮೆಂಟಿಗೋಸ್ಕರ 1 ಕಪ್ ಆಗುವಷ್ಟು ಹೆಸರು ಕಾಳು ಸೇರಿಸ್ಕೊಂಡಿದ್ದೀನಿ, ನೆನೆಸಿರ್ತಕ್ಕಂಥ ಹೆಸರು ಕಾಳು. ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ, ಹಾಗೆ ಒಂದು ಸಣ್ಣ ಪೊಟ್ಯಾಟೊ ಅಥವಾ ಒಂದು ಅರ್ಧ ಪೊಟ್ಯಾಟೊನ ಮೊಸರಿನ ಬದಲಿಗೆ ಪೊಟ್ಯಾಟೊ ಸೇರಿಸ್ಕೊಳ್ತಿದ್ದೀನಿ. ತುರಿದಿಟ್ಕೊಂಡಿದ್ದೆ ರಾ ಪೊಟ್ಯಾಟೊ ಅಥವಾ ಹಸಿ ಆಲೂಗಡ್ಡೆನ ಈ ರೀತಿ ತುರಿದು ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ಒಂದಷ್ಟು ಖಾರಕ್ಕೆ ಅನುಗುಣವಾಗಿರ್ತಕ್ಕಂಥ ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಳ್ಳಿ. 1 ಇಂಚ್ ಆಗುವಷ್ಟು ಶುಂಠಿ, ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಕೊಳ್ಬೇಕು. ಇದು ತೀರಾ ಸಣ್ಣ ಆದರೂ ಓಕೆ, ಇಲ್ಲ ಈ ರೀತಿ ತರಿಯಾಗಿತ್ತು ಅಂತಂದ್ರೂ ಪರವಾಗಿಲ್ಲ. ಈ ಒಂದು ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ರುಚಿಯಾಗಿ ಬರುತ್ತೆ. ಹಾಗಾಗಿ ಇಷ್ಟಾದರೆ ಸಾಕು. ಇವಾಗ ಇದನ್ನು ನಾನೊಂದು ಪಾತ್ರೆಗೆ ತಗೊಳ್ತಿದ್ದೀನಿ. ಕನ್ಸಿಸ್ಟೆನ್ಸಿ ನೀರನ್ನ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ತೀರಾ ನೀರಾಗಬಾರ್ದು. ಹಾಗಾಗಿ ರುಬ್ಬುವಾಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಳಿ. ಇವಾಗ ನೋಡಿ, ಗಟ್ಟಿ ಅನ್ನಿಸ್ತಿದೆ. ಹಾಗಾಗಿ ಜಾರ್ ತೊಳೆದಿರ್ತಕ್ಕಂಥ ನೀರನ್ನ ನಾನು ಸೇರಿಸ್ಕೊಳ್ತಿದ್ದೀನಿ. ಜಾಸ್ತಿ ನೀರು ಆಗಬಾರ್ದು, ಜಾಸ್ತಿ ಗಟ್ಟಿನೂ ಅನ್ನಿಸ್ಬಾರ್ದು. ಈ ಇಡ್ಲಿ ಹಿಟ್ಟಿನ ಹದದಲ್ಲಿ ಇರಬೇಕಾಗುತ್ತೆ. ಹಾಗಾಗಿ ನೀರನ್ನ ಸ್ವಲ್ಪ ನೋಡಿಕೊಂಡು ಕಲಿಸ್ಕೊಳ್ಳಿ. ಒಂದ್ಸರಿ ಕರೆಕ್ಟಾಗಿ ಕಲಿಸ್ಕೊಂಡ್ಬಿಡಿ. ಇವಾಗ ನೋಡಿ, ಒಂದು ಸ್ವಲ್ಪ ವೆಜಿಟೇಬಲ್ನ ಹಾಕ್ಕೊಳ್ತಿದ್ದೀನಿ. ಒಂದು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಒಂದು ಅರ್ಧ ಟೊಮೆಟೊ, ಹಾಗೆ ಸಬ್ಬಸಿಗೆ ಸೊಪ್ಪಿತ್ತು ಅದನ್ನು ಸೇರಿಸ್ಕೊಳ್ತಿದ್ದೀನಿ. ನೀವು ಸಬ್ಬಸಿಗೆ ಸೊಪ್ಪಿನ ಬದಲಿಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು. ಒಂದು ಅರ್ಧ ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡಿದ್ದೀನಿ. ಒಂದು 2ರಿಂದ 3 ಕಡ್ಡಿ ಕರಿಬೇವಿನ ಎಲೆಗಳನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದ್ಸರಿ ನೀಟಾಗಿ ಕಲಿಸ್ಕೊಳ್ಳೋಣ. ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ, ಯಾಕಂದರೆ ಕಾಳುಗಳಿಂದ ಮಾಡಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ಆಗಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ಮಕ್ಕಳ ಒಂದು ಲಂಚ್ ಬಾಕ್ಸಿಗಿರ್ಬೋದು ಅಥವಾ ವೆಯ್ಟ್ ಲಾಸ್ ಮಾಡೋವರಿಗೆ ಈ ಒಂದು ರೆಸಿಪಿ ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಸಿಪಿ. ಇವಾಗ ಒಂದು 10 ನಿಮಿಷ ಸೆಟ್ ಆಗೋಕ್ಕೆ ಬಿಟ್ಬಿಡೋಣ. ಇವಾಗ ನೋಡಿ, ಒಂದು 10 ನಿಮಿಷ ಆಗಿತ್ತು. ಹಾಕಿರ್ತಕ್ಕಂಥ ತರಕಾರಿನ ಸ್ವಲ್ಪ ಮಟ್ಟಿಗೆ ಮೆತ್ತಗಾಗಲಿ ಅನ್ನೋದಕ್ಕೋಸ್ಕರ 10 ನಿಮಿಷ ಇಟ್ಟಿದ್ದೆ. ಟೈಮ್ ಇಲ್ಲ ಅಂದರೆ ಡೈರೆಕ್ಟಾಗಿ ಕೂಡ ಮಾಡ್ಕೊಳ್ಬೋದು. ಇವಾಗ ನೋಡಿ, ಮತ್ತೊಂದು ಸರಿ ಕೈ ಆಡಿಸ್ಕೊಳ್ತಿದ್ದೀನಿ. ಇಲ್ಲಿ ಯಾವುದೇ ರೀತಿಯ ಮೊಸರಾಗಲಿ ಅಕ್ಕಿನಾಗಲಿ ಬಳಸಿರೋದಿಲ್ಲ. ಆದರೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಉಬ್ಬಿ ಬರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈನೋ ಬಳಸ್ಕೊಳ್ತಿದ್ದೀನಿ. ನಿಮಗೆ ಈನೋ ಇಷ್ಟ ಇಲ್ಲ ಅಂತಂದರೆ ಅಡುಗೆ ಸೋಡಾ ಕೂಡ ಬಳಸ್ಕೊಳ್ಬೋದು, 1/4 ಸ್ಪೂನ್ ಆಗುವಷ್ಟು. 2 ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು, ಬೇಕು ಅಂತ ಏನಿಲ್ಲ, ಪರ್ಫೆಕ್ಟಾಗೇ ಬರುತ್ತೆ. ಒಂದು ಸ್ವಲ್ಪ ಕಡಿಮೆ ಮಟ್ಟಿಗೆ ಉಬ್ಬಿಕೊಳ್ಳುತ್ತೆ ಅನ್ನೋದು ಬಿಟ್ಟರೆ ಮತ್ತೇನೂ ಇಲ್ಲ. ನಾನಿಲ್ಲಿ ಉಬ್ಲಿ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈನೋ ಸೇರಿಸ್ಕೊಂಡಿದ್ದೀನಿ. ಈನೋ ಸೇರಿಸಾದ್ಮೇಲೆ ಒಂದ್ಸರಿ ಕಲಿಸ್ಕೊಳ್ಳಿ. ಈನೋ ಸೇರಿಸಿ ಭಾಳ ಹೊತ್ತವರೆಗೂ ಬಿಡಬಾರ್ದು, ಹಾಗೆ ಸಡನ್ಲಿಯಾಗಿ ಮಾಡ್ಕೊಳ್ಬೇಕು. ಈ ಸೈಡಲ್ಲಿ ಗ್ಯಾಸ್ ಮೇಲೆ ನಾನು ಒಗ್ಗರಣೆ ಹಾಕ್ತಕ್ಕಂಥ ಒಂದು ಸಣ್ಣ ಕಡಾಯಿ ಅಥವಾ ಪ್ಯಾನ್ ಇಟ್ಕೊಂಡಿದ್ದೆ. ಒಂದು 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡಿರಿ. ಹಾಕುವಾಗ ಒಂದು 2 ಸ್ಪೂನ್ ಎಣ್ಣೆ ಹಾಕಾದ್ಮೇಲೆ ನಾನಿಲ್ಲಿ ಬೇಕು ಅಂತ ಒಂದು ಸ್ವಲ್ಪ ಕರಿ ಎಳ್ಳು ಸೇರಿಸ್ಕೊಳ್ತಿದ್ದೀನಿ. ನಿಮ್ಗೆ ಇದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಬೇಕು ಅಂತ ಏನಿಲ್ಲ. ಇವಾಗ ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ಜಾಸ್ತಿನೂ ಹಾಕ್ಕೊಳ್ಬಾರ್ದು, ಒಂದು 2 ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ 2 ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ. ಅಂದಾಗ ಮಾತ್ರ ಕರೆಕ್ಟಾಗಿ ಒಳಗಡೆ ಬೆಂದ್ಕೊಳ್ಳುತ್ತೆ. ಹಾಗಾಗಿ ಈ ರೀತಿ ಹಾಕಾದ್ಮೇಲೆ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 3ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಹಾಗಾಗಿ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ರೆಸಿಪಿನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಉಬ್ಬಿಕೊಂಡು ಬಂದಿರುತ್ತೆ. ಜಾಸ್ತಿ ಹಿಟ್ಟು ಹಾಕಿಬಿಟ್ವಿ ಅಂತಂದರೆ ಒಳಗಡೆ ಬೆಂದ್ಕೊಳ್ಳೋದು ಲೇಟ್ ಆಗುತ್ತೆ. ಹಾಗಾಗಿ 2 ಸ್ಪೂನ್ ಹಾಕ್ಕೊಳ್ಳಿ. ಸ್ಪೂನ್ ಏನಾದರೂ ಅಥವಾ ಸೌಟ್ ಏನಾದರೂ ದೊಡ್ಡದಾಗಿತ್ತು ಅಂತಂದರೆ 1 ಸೌಟ್ ಅಷ್ಟೇ ಸಾಕಾಗುತ್ತೆ. ನೋಡಿ, ಎಡ್ಜಸ್ನ ಈ ರೀತಿ ಬಿಡಿಸ್ಕೊಳ್ಳಿ. ಆರಾಮಾಗೆ ಬಿಟ್ಕೊಳ್ಳುತ್ತೆ, ಆದರೆ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಯಾಕಂದರೆ ಕರೆಕ್ಟಾಗಿ ಬೆಂದ್ಕೊಳ್ಬೇಕು ಒಳಗಡೆ. ಹಾಗಾಗಿ ನೋಡಿ, ಈ ರೀತಿ
ಬೆಂದಿರುತ್ತೆ. ಇವಾಗ ತಿರುಚಿ ಹಾಕಿ ಮತ್ತೆ ಬೇಕು ಅಂದರೆ ನೀವು ಎಣ್ಣೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಬೇಯಿಸ್ಕೊಳ್ಬೋದು. ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳಿ. ಈ ರೀತಿ ಎರಡೂ ಕಡೆಯಲ್ಲಿ ಬೆಂದಿರಬೇಕು. ಅಂದಾಗ ಮಾತ್ರ ಒಳಗಡೆ ಕರೆಕ್ಟಾಗಿ ಬೆಂದ್ಕೊಳ್ಳುತ್ತೆ, ಇಲ್ಲಾಂದರೆ ಹಸಿಯಾಗೆ ಉಳಿದ್ಬಿಡುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಟೈಮ್ ಕೊಟ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಇಲ್ಲಿ ಇನ್ನೊಂದು ಕೂಡ ನಾನು ಹಾಕಿ ತೋರಿಸ್ತಿದ್ದೀನಿ ನೋಡಿ, ಇದು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಉಬ್ಬಿಕೊಂಡೇ ಬಂದಿರುತ್ತೆ. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಈ ಒಂದು ರೆಸಿಪಿನ ಬರೀ ಕೇವಲ ಬಾಂಬೆ ರವೆ ಅಥವಾ ಚಿರೋಟಿ ರವೆಯಿಂದ ಕೂಡ ಮಾಡಿದ್ದೆ, ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇವತ್ತು ಹೆಲ್ದಿಯಾಗಿರಲಿ ಅನ್ನೋದಕ್ಕೋಸ್ಕರ ಹೆಸರು ಕಾಳನ್ನ ಬಳಸ್ಕೊಂಡು ಮಾಡಿದ್ದೀನಿ. ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಮಕ್ಕಳ ಒಂದು ಲಂಚ್ ಬಾಕ್ಸಿಗೆ ಅಥವಾ ವೆಯ್ಟ್ ಲಾಸ್ ಮಾಡೋರಿಗೆ ಅಥವಾ ಡಿನ್ನರ್ ರೆಸಿಪಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಅಥವಾ ಲಂಚ್ ಬಾಕ್ಸ್ ರೆಸಿಪಿ ಸೂಪರ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಆಗಿರುತ್ತೆ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.